ನಮಸ್ಕಾರ ಎಲ್ಲರಿಗೂ ಬಸ್ಸು ಏನು ಮಗಂದು ಡಿಬೇಟ್ ಸ್ಟಾರ್ಟ್ ಆಗಿರೋದು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಶ್ರೇಯಸ್ ಅಯ್ಯರ್ದೇ ಹಾವಳಿ ಹತ್ಕೊಂಡು ಉರಿತಾ ಇತ್ತು. ಹಂಗೆ ಶ್ರೇಯಸ್ ಅಯ್ಯರ್ನ ಏನಕ್ಕೆ ಗುರು ಸೆಲೆಕ್ಟ್ ಮಾಡ್ತಿಲ್ಲ, ಶ್ರೇಯಸ್ ಅಯ್ಯರ್ ಫ್ಯಾನ್ಸ್ಗಳೆಲ್ಲ ರೊಚ್ಚಿಗೆ ಎದ್ಬಿಟ್ಟಿದ್ದಾರೆ. ಏನು ಗುರು ಇದು ಬಯಾಸ್ಟ್ ಆಗಿ ಮಾಡ್ತಿದ್ದಾರೆ ಸೆಲೆಕ್ಷನ್. ಶ್ರೇಯಸ್ ಅಯ್ಯರ್ನ ಬಿಡ್ತಾರೆ ಅಂತ ಯಾರು ಕೂಡ ಅನ್ಕೊಂಡಿಲ್ಲ. ಶ್ರೇಯಸ್ ಅಯ್ಯರ್ ಪಕ್ಕಾ ಸೆಲೆಕ್ಟ್ ಆಗ್ತಾರೆ ಅಂತ ಇದ್ದಿದ್ದು ಸೆಲೆಕ್ಷನ್ಗಿನ್ನ ಮುಂಚೆ. ಒಳಾಲ ಫೆಸ್ಟಿವಲ್ ಬಂದ್ಬಿಟ್ಟು ಸೆಲೆಕ್ಷನ್ ಕಮಿಟಿರು ಕೊಡ್ತಾ ಇದ್ದಂಗೆ ಅವ್ನ ಅಜ್ಜಿ ಬಿಡ್ತಾ ಇದ್ದಂಗೆ ಸ್ಕ್ವಾಡ್ನ ಎಲ್ಲ ಶ್ರೇಯಸ್ ಅಯ್ಯರ್ ಅವರ ಫ್ಯಾನ್ಸ್ ಎಲ್ಲ ಸ್ಟಂಡ್ ಆಗಿ ಹೋಗ್ಬಿಟ್ಟವ್ರೆ. ಏನಕ್ಕಿಲ್ಲ, ಏನಕ್ಕೆ ಹಾಕೊಂಡಿಲ್ಲ, ಏನು ಪರ್ಫಾರ್ಮ್ ಮಾಡಿಲ್ವಾ, ಕ್ಯಾಪ್ಟನ್ಸಿಲ್ ಪರ್ಫಾರ್ಮ್ ಮಾಡಿಲ್ವಾ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಇಲ್ವಾ, ಡೊಮ್ಯಾಸ್ಟಿಕಲ್ ಪರ್ಫಾರ್ಮ್ ಮಾಡಿಲ್ವಾ, IPL ಪರ್ಫಾರ್ಮ್ ಮಾಡಿಲ್ವಾ, ರೀಸೆಂಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ವಾ, ಯಾವ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಆಗಿರೋ. ವರ್ಲ್ಡ್ ಕಪ್ ಅಲ್ಲಿ ನೋಡಿದ್ರೆ ಹಂಗಾಡಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ನೋಡ್ರೆ ಇಂಡಿಯಾ ಪರವಾಗಿ ಹೈಯೆಸ್ಟ್ ರನ್ ಗೆಟರು. ನೀವು ಏನಕ್ಕಿರೋ ಬಿಡ್ತೀರಾ ಶ್ರೇಯಸ್ ಅಯ್ಯರ್ನ? ಈ ಥರ ಕನ್ಸಿಸ್ಟೆಂಟ್ ಫಾರ್ಮ್ನ ಅಕ್ರಾಸ್ ಆಲ್ ಫಾರ್ಮೆಟ್ಸು ಅಂದರೆ T20 ಫಾರ್ಮೆಟ್ ಆಗಿರಲಿ, ODI ಫಾರ್ಮೆಟ್ ಆಗಿರಲಿ ಮಸ್ತಾಗಿ ಆಡ್ತಾ ಇರೋವಂಥವ್ರು, ಗಿಮ್ಯಾಸ್ಟಿಕ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ನೋಡ್ತು ಅಂದರೆ ಶ್ರೇಯಸ್ ಅಯ್ಯರು ಕನ್ಸಿಸ್ಟೆಂಟ್ ಆಗಿನೇ ಆಡಿದ್ರೆ, ಕನ್ಸಿಸ್ಟೆಂಟಾಗಿ ರನ್ಸ್ಗಳನ್ನ ಹೊಡಿತಿದ್ರೆ. ಸಯಾದ್ ಮುಷ್ತಾಕ್ಲಿನ IPL ಎಡು ತೊಗೊಂಡು ನೋಡ್ತು ಅಂದರೆ ನೀವೇ ತಾನೇ ಆರ್ಗನೈಸ್ ಮಾಡೋದು BCCI ಅವರು, ನೀವೇ ತಗೊಂಡು ನೋಡ್ತು ಅಂತಂದರೆ ಇವರು ಮಸ್ತಾಗಿ ಪರ್ಫಾರ್ಮ್ ಮಾಡೋದು. ಹೌದು, ಗಿಲ್ ರನ್ ಹೊಡೆದಿದ್ದಾರೆ, ಇಲ್ಲ ಅಂತಲ್ಲ. ಗಿಲ್ ಹೊಡೆದಿರೋವಂಥದ್ದು ರನ್ಸು ಈ IPL 657 ರನ್ನು ವಿತ್ ಸ್ಟ್ರೈಕ್ ರೇಟ್ ಆಫ್ 144. ಇವ್ರು ಹೊಡೆದಿರುವಂಥದ್ದು ಶ್ರೇಯಸ್ ಅಯ್ಯರು 604 ರನ್ ವಿತ್ ಸ್ಟ್ರೈಕ್ ರೇಟ್ ಆಫ್ 175. ಸ್ಟ್ರೈಕ್ ರೇಟ್ ವಿಚಾರಕ್ಕೆ ಬಂತು ಅಂದರೆ ಇವರು ಸ್ವಲ್ಪ ಮೇಲೆ ಇದೆ. ನಂಬರ್ ಆಫ್ ಮ್ಯಾಚ್ ವಿಚಾರಕ್ಕೆ ಬಂತು ಅಂದರೆ ಶ್ರೇಯಸ್ ಅಯ್ಯರ್ ಒಂದೆರಡು ಮ್ಯಾಚ್ ಜಾಸ್ತಿ ಆಡಿದರೆ, ಅದೇ ಫೈನಲ್ಗಿನಲ್ಲೆಲ್ಲ ಆಡಿದ್ರೆ ಸ್ವಲ್ಪ ಮ್ಯಾಚ್ ಜಾಸ್ತಿ ಆಗಿದೆ. ಸೊ ಆವ್ರೇಜು ಕಂಪೇರ್ ಮಾಡ್ತು ಅಂದರೆ ಆವ್ರೇಜು ಕಮ್ಮಿನೇ ಇದೆ. ಶ್ರೇಯಸ್ ಅಯ್ಯರ್ ಆಡುವಂಥದ್ದು ನಂಬರ್ 3 ಆಡ್ತಾರೆ, ನಂಬರ್ 4 ಆಡ್ತಾರೆ. ಯಾವ ಸ್ಥಾನದಲ್ಲಿ ಬೇಕಾದ್ರೂ ಒಂಥರ ಫ್ಲೋಟರ್ ಥರ ಯೂಸ್ ಮಾಡ್ಕೊಬೋದು ಶ್ರೇಯಸ್ ಅಯ್ಯರ್ನ. ಶುಭ್ಮನ್ ಗಿಲ್ ಟಾಪ್ ಆರ್ಡರ್ ಬ್ಯಾಟರು. ಶ್ರೇಯಸ್ ಅಯ್ಯರು ನಂಬರ್ 5 ಕೂಡ ಬಾ ಅಂದರೆ ಬರ್ತಾರೆ. ಸೊ ಅಂಥ ಬ್ಯಾಟರ್ ಶ್ರೇಯಸ್ ಅಯ್ಯರು. ಶ್ರೇಯಸ್ ಅಯ್ಯರ್ನ ಯಾಕೆ ಹಾಕೊಂಡಿಲ್ಲ ಅಂತ ಎಲ್ಲರೂ ಒಂದೇ ಸಮ ಬಿಡಿಸ್ತಾವ್ರು ಹಾಕೊಂಡು. ಇನ್ಫ್ಯಾಕ್ಟ್ ಎಕ್ಸ್ ಕ್ರಿಕೆಟರ್ಸ್ಗಳಿಗೂ ಕೂಡ ಒಂದು ಕ್ವೆಶನ್ ಆಗಿದೆ, ಶ್ರೇಯಸ್ ಅಯ್ಯರ್ನ ಕೈ ಬಿಟ್ಟಿದೆ. ಯಾಕಂದರೆ IPL 2025 ಅಲ್ಲ, IPL 2024 ಫೈನಲಿಸ್ಟು ಚಾಂಪಿಯನ್ ಟೀಮ್ನ ಕ್ಯಾಪ್ಟನ್ ಆದಂಥವ್ರು ಈ ಕಡೆಯಿಂದ ಮತ್ತೆ ಬ್ಯಾಕ್ ಟು ಬ್ಯಾಕ್ ಸೀಸನ್ನು ಮತ್ತೆ ಫೈನಲ್ಗೆ ಕರ್ಕೊಂಬಂದಿದ್ರು ಟೀಮ್ನ. ಇಂಥ ಒಳ್ಳೆ ಕ್ಯಾಪ್ಟನ್ನ ನೀವು ಕರ್ಕೊಂಬಂದ್ಬಿಟ್ಟು ಇವ್ರಿಗೆ ವೈಸ್ ಕ್ಯಾಪ್ಟನ್ಸಿ ಕೊಡಬೇಕಾ, ಇಲ್ಲಿ ಶುಭ್ಮನ್ ಗಿಲ್ಗೆ ವೈಸ್ ಕ್ಯಾಪ್ಟನ್ಸಿನ ಕೊಡಬೇಕಾ ನೀವು ಅಂತ ಕೇಳ್ತಾ ಇದ್ದಾರೆ. ಏನವ್ರೇನು ಪರ್ಫಾರ್ಮ್ ಮಾಡಿಲ್ವಾ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ವಾ? ಮಸ್ತಾಗಿನೇ ತಾನೇ ಆಡಿದ್ದಾರೆ. ಶುಭ್ಮನ್ ಗಿಲ್ ಚೆನ್ನಾಗಿ ಆಡಿದ್ರೆ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ವೈಸ್ ಎಲ್ಲ ಸೆಲೆಕ್ಟ್ ಮಾಡಬೇಕಾಗಿತ್ತು ಅಂದರೆ ಸಾಯಿ ಸುದರ್ಶನ್ ಏನು ಮಾಡಿದ್ರಲ್ಲಿ? ಸಾಯಿ ಸುದರ್ಶನ್ 759 ರನ್ ಹೊಡೆದಿದ್ದಾರೆ ಗುರು, ಟಾಪ್ ಆರ್ಡರ್ ಬ್ಯಾಟರ್ ಆಗಿಬಿಟ್ಟು. ಇವ್ರನ್ನ ಸೆಲೆಕ್ಟ್ ಮಾಡಬೇಕಾ, ಅಭಿಷೇಕ್ ಶರ್ಮನ ಸೆಲೆಕ್ಟ್ ಮಾಡಬೇಕಾ ಅಂತ ಕ್ವೆಶನ್ ಖಂಡಿತ ಬಂದೇ ಬರುತ್ತೆ. ಇವಾಗ ಸಾಯಿ ಸುದರ್ಶನ್ಗೆ ಏನಾಗಿರಬೇಕು, ಅವ್ರ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಏನು ಗುರು ಇಷ್ಟೊಂದೆಲ್ಲ ಪರ್ಫಾರ್ಮ್ ಮಾಡೋನು ಕೂಡ ಸೆಲೆಕ್ಟ್ ಆಗಿಲ್ವಲ್ಲ, ಈ ರೇಂಜಿಗೆ ರನ್ಸ್ ಹೊಡೆದೂ ಕೂಡ ಸೆಲೆಕ್ಟ್ ಆಗಿಲ್ವಲ್ಲ, ಏನಿದು ಕತೆ ಅಂತ ಆಗಿರುತ್ತೆ. ಇಲ್ಲಿ ಫೇವರಿಟಿಸಮ್ ಆಗ್ತಾ ಇದೆ ಇಂಡಿಯನ್ ಕ್ರಿಕೆಟಲ್ಲಿ. ಗೌತಮ್ ಗಂಭೀರ್, ಶುಭ್ಮನ್ ಗಿಲ್ ಅಕ್ರಾಸ್ ಆಲ್ 3 ಫಾರ್ಮೆಟ್ಸು ಇವ್ರನ್ನೇ ಕ್ಯಾಪ್ಟನ್ ಮಾಡ್ಬಿಡೋಣ ಅಂತ ಪುಷ್ ಕೊಡ್ತಾ ಇದ್ದಾರೆ. ಎಲ್ಲೂ ಇಲ್ದಂಥವ್ರು ವೈಸ್ ಕ್ಯಾಪ್ಟನ್ನೇ ಆಗಿಲ್ದಂಥವ್ರು ಬಂದ್ಬಿಟ್ಟು ಪಟ್ಟಣಂಗೆ ವೈಸ್ ಕ್ಯಾಪ್ಟನ್ ಆಗೋದು T20 ಫಾರ್ಮೆಟಲ್ಲಿ. ಏನಿದು ಕತೆ? ಇಲ್ಲಿ ಅಕ್ಷರ್ ಪಟೇಲ್ ಪಾಪ ವೈಸ್ ಕ್ಯಾಪ್ಟನ್ಸಿನ ಕೊಟ್ಟಿದ್ರು ಲಾಸ್ಟ್ ಸೀರೀಸಲ್ಲಿ, T20 ಸೀರೀಸಲ್ಲಿ. ಇಲ್ಲಿ ಅಕ್ಷರ್ ಪಟೇಲ್ನ ಟಕ್ಕನಾಗಿ ರಿಮೂವ್ ಆಗ್ಬಿಟ್ರು. ವೈಸ್ ಕ್ಯಾಪ್ಟನ್ನ ಪಟ್ಟಣಾಗಿ ರಿಮೂವ್ ಆಗ್ಬಿಟ್ಟು ಬೇರೆಯವ್ರನ್ನ ವೈಸ್ ಕ್ಯಾಪ್ಟನ್ ಡಿಕ್ಲೇರ್ ಮಾಡ್ತೀರಾ? ಅಲ್ಲಿ ಎಷ್ಟೋ ತಿಂಗಳುಗಳಿಂದ ಅವ್ರು T20 ಇಂಟರ್ನ್ಯಾಷನಲ್ಸ್ನ ಆಡೇ ಇಲ್ಲ, ಅವ್ರನ್ನ ಪಟ್ಟಣಂಗೆ ಕರ್ಕೊಂಬಂದ್ಬಿಟ್ಟು ವೈಸ್ ಕ್ಯಾಪ್ಟನ್ಸಿನ ಕೊಡ್ತೀರಾ? ಏನು ಗುರು ಇದು ಕತೆ? ಅಲ್ಲಿ ಅವ್ರು ಬ್ಯುಸಿ ಇರ್ಬೋದು. ಶುಭ್ಮನ್ ಗಿಲ್ ಆ್ಯಕ್ಚುಲಿ ಬ್ಯುಸಿ ಇದ್ರು ಲಾಸ್ಟ್ ಶ್ರೀಲಂಕಾ ಮೇಲೆ ಸೀರೀಸ್ ಆಡ್ತಾ ಇದ್ದಾಗ. ಆ ಕಡೆಯಿಂದ ODI ಸೀರೀಸ್ ಬೇರೆ ಇತ್ತು, ಅದರಿಂದ ಬ್ಯುಸಿ ಇದ್ದ ಕಾರಣದಿಂದ ಅವರು ಆಡೋದಕ್ಕೆ ಆಗಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ವೈಸ್ ಕ್ಯಾಪ್ಟನ್ಸಿನ ಶುಭ್ಮನ್ ಗಿಲ್ಗೆ ಮತ್ತೆ ವಾಪಸ್ ರಿಟರ್ನ್ ಮಾಡಿದ್ವಿ. ಒಂದು ವೇಳೆ ಏನಾದ್ರು ಅಲ್ಲಿ ಅವೈಲೇಬಲ್ ಇದ್ರು ಅಂತಂದರೆ ಶುಭ್ಮನ್ ಗಿಲ್ಗೆ ವೈಸ್ ಕ್ಯಾಪ್ಟನ್ಸಿ ಕೊಡಬೇಕಾಗಿತ್ತು ನಾವು ಅಲ್ಲಿ ಅಂತ ನಿರ್ಧಾರ ಮಾಡ್ಕೊಂಡಿದ್ರಂತೆ. ಸೊ ಒಟ್ಟಿನಲ್ಲಿ ಅಕ್ರಾಸ್ ಆಲ್ 3 ಫಾರ್ಮೆಟ್ಸ್ ಇದು ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇದೆ. ಏನು ಹೇಳಿದ್ರು ಅಷ್ಟೇ BCCI ಅವರು ಕ್ಲಿಯರ್ ಕಟ್ಟಾಗಿ ಹೇಳಿಲ್ಲ ಅಷ್ಟೇ. ನಾವು ಅಕ್ರಾಸ್ 3 ಫಾರ್ಮೆಟ್ಸು ಒಂದೇ ಕ್ಯಾಪ್ಟನ್ ನೋಡ್ತಾ ಇದ್ದೀವಿ ಅಂತ ಹೇಳಿಲ್ಲ ಅಷ್ಟೇ. ಆಮೇಲೆ ಬರ್ತಾರೆ ಮತ್ತೆ BCCI ಅವರೇ ನಮ್ಗೆ ಅಕ್ರಾಸ್ ಆಲ್ 3 ಫಾರ್ಮೆಟ್ಸು ಬೇರೆ ಬೇರೆ ಕ್ಯಾಪ್ಟನ್ ಬೇಕು ಅಂತ. ಇನ್ ಕೇಸ್ ಏನೋ ಶುಭ್ಮನ್ ಗಿಲ್ದು ಹಂಗೆ ಹಿಂಗೆ ಕಾಣಿಸ್ತು ಅಂತಂದರೆ ಅವಾಗ ನಮಗೆ ಬೇರೆ ಬೇರೆ ಅದೇ ವಿರಾಟ್ ಕೊಹ್ಲಿ ವಿಚಾರಕ್ಕೆ ಬಂದ್ರಲ್ಲ, ನಮಗೆ ಬೇರೆ ಬೇರೆ ಕ್ಯಾಪ್ಟನ್ ಬೇಕು ಅಂತ ಅವರೇ ಡೌನ್ ಮಾಡಿಸ್ತಾರೆ ಆ್ಯಂಡ್ ಶುಭ್ಮನ್ ಗಿಲ್ ಹುಡ್ಕೊಂಡು ಬಿಡ್ತಾರೆ. ಬಟ್ ಸಿಕ್ಕಾಪಟ್ಟೆ ಹೆಂಗಿದ್ದಾರೆ ಶುಭ್ಮನ್ ಗಿಲ್. ನನಗೆ ಶುಭ್ಮನ್ ಗಿಲ್ಗೆ ಕ್ಯಾಪ್ಟನ್ಸಿ ಸಿಗಬಾರ್ದು ಅಂತ ಅಲ್ಲ, ವೈಸ್ ಕ್ಯಾಪ್ಟನ್ ಆಗಬಾರ್ದು ಅಂತ ಅಲ್ಲ. ಬಟ್ ಶ್ರೇಯಸ್ ಅಯ್ಯರ್ ಏನು ಮಾಡಿದ್ರೆ ಗೊತ್ತಿಲ್ಲ ನಿಮಗೆ. ಶ್ರೇಯಸ್ ಅಯ್ಯರ್ ಅಲ್ಲಾಗರು ಡೊಮ್ಯಾಸ್ಟಿಕಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸು, ಜೊತೆಗೆ ಟೀಮ್ನ ಅಲ್ಲಿವರೆಗೂ ತೊಗೊಂಬಂದು ಬಿಟ್ಟಿದ್ದಾರೆ ಡೊಮ್ಯಾಸ್ಟಿಕಲ್ಲಿ, ಜೊತೆಗೆ IPL ಕೂಡ ಅಲ್ಲಿಗೆ ತೊಗೊಂಬಂದು ಬಿಟ್ಟಿದ್ದಾರೆ, ಗೆಲ್ಸು ಇದ್ದಾರೆ ಇನ್ಫ್ಯಾಕ್ಟ್. ಸೊ ಇಂಥ ಒಳ್ಳೆ ಕ್ಯಾಪ್ಟನ್ ಕರ್ಕೊಂಬಂದ್ಬಿಟ್ಟು ನೀವು ವೈಸ್ ಕ್ಯಾಪ್ಟನ್ ಮಾಡಬೇಕಾ? T20 ಇಂಟರ್ನ್ಯಾಷನಲ್ಸ್ ಅಂತ ಬಂದಾಗ T20 ಮಸ್ತಾಗಿ ಪರ್ಫಾರ್ಮ್ ಮಾಡಿರೋನ ಅವ್ರಿಗೆ ವೈಸ್ ಕ್ಯಾಪ್ಟನ್ಸಿನ ಕೊಡಬೇಕಾ, ಇವ್ರಿಗೆ ಕೊಡಬೇಕಾ ಅಂತ. ಅಕ್ರಾಸ್ ಆಲ್ 3 ಫಾರ್ಮೆಟ್ಸ್ ಒಬ್ಬರು ಕ್ಯಾಪ್ಟನ್ ಯಾಕೆ ಗುರು? ಯಾಕೆ ಬೇಡ? ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಬೇಡ ಅಷ್ಟೊಂದು, ಏನಕ್ಕೆ ಹೆವಿ 3 ಫಾರ್ಮೆಟ್ಗೆ ಒಬ್ಬ ಕ್ಯಾಪ್ಟನ್ ಏನಕ್ಕೆ ಅಂದರೆ ಇನ್ನೂ ಕೊಟ್ಟಿಲ್ಲ. ODIಸಲ್ಲಿ ಇನ್ನೂ ಕೊಟ್ಟಿಲ್ಲ, ಇಲ್ಲೂ ಇನ್ನೂ ಕೊಟ್ಟಿಲ್ಲ. ಬಟ್
ಫ್ಯೂಚರ್ ನೋಡ್ತಾ ಇದ್ದಾರೆ. ಇವಾಗ ಟೆಸ್ಟಲ್ಲಿ ಕೊಟ್ಟಿದ್ದಾರೆ ಅಷ್ಟೇ, ಎಲ್ಲ ಕಡೆ ಹಂಗೆ ರೊಟೇಷನ್ ಹಾಕೊಂಡು ಬಂದು 3 ಕೊಟ್ಬಿಡೋಣ ಅನ್ನೋ ಥರ ಪ್ಲ್ಯಾನ್ ಹಾಕೊಂಡಿದ್ದಾರೆ. ಇಲ್ಲಿ ಗೌತಮ್ ಗಂಭೀರು ಪುಷ್ ಕೊಡ್ತಾ ಇದ್ದಾರೆ ಶುಭ್ಮನ್ ಗಿಲ್ಗೆ, ಅದಕ್ಕೋಸ್ಕರನೇ ಸೆಲೆಕ್ಟ್ ಆಗಿರೋವಂಥದ್ದು ಅಂತ ಸ್ವಲ್ಪ ಜನ ಬ್ಲೇಮ್ ಮಾಡ್ತಾರೆ. ಶ್ರೇಯಸ್ ಅಯ್ಯರ್ ಸೆಲೆಕ್ಟ್ ಆಗದೆ ಇರೋದಕ್ಕೆ ಗಂಭೀರನೇ ಕಾರಣ ಅನ್ನೋ ಥರ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಯಾರ ಕಾರಣನೋ ಏನು ಕಾರಣನೋ ಎತ್ತು ಕಾರಣನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಶ್ರೇಯಸ್ ಅಯ್ಯರ್ ಜೊತೆಗೆ ಸಾಯಿ ಸುದರ್ಶನ್ ಫಾರ್ ದಟ್ ಮ್ಯಾಟರ್ 750 ರನ್ ಹೊಡೆಯೋದು ಅಂತ ಸುಮ್ಮನೆ ಮಾತಾಗಿರೋ ಹಂಗೆ ನೋಡೋಗೋಯ್ತು ಅಂತಂದರೆ ಶುಭ್ಮನ್ ಗಿಲ್ಗಿಂತ ಅವರೇ ಪ್ರಿಫರೆನ್ಸ್ ಕೊಡ್ಬೇಕು ಹಂಗೆ ನೋಡ್ತು ಅಂತಂದರೆ, ಅಂದರೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ವೈಸ್ ನೋಡ್ತು ಅಂತಂದರೆ. ಬಟ್ ಹೌದು, ಅದು ಇದು ಎಲ್ಲ ಚರ್ಚೆ ಆಗಿರುತ್ತೆ. ಫ್ಯೂಚರ್ನ ನೋಡ್ತಾ ಇದ್ದೀವಿ ಶುಭ್ಮನ್ ಗಿಲ್ಲಿಂದ, ಅದಕ್ಕೋಸ್ಕರ ಒಂದು ಸ್ವಲ್ಪ ಪುಷ್ ಕೊಡೋಣ ಅಂತ ಕೊಟ್ಟಿರಬಹುದು. ಬಟ್ ಶ್ರೇಯಸ್ ಅಯ್ಯರ್ ಅಂತೂ ಖಂಡಿತ ತಪ್ಪಿಲ್ಲ. ಶ್ರೇಯಸ್ ಅಯ್ಯರ್ ಅಂತೂ ಸಿಕ್ಕಾಪಟ್ಟೆ ಕಡಲ್ಲಿ ಅಳುನೇ ಬಂದ್ಬಿಟ್ಟಿರ್ತದೆ. ಇನ್ನೇನು ಪರ್ಫಾರ್ಮ್ ಮಾಡಬೇಕು, ಇನ್ನೇನು ಕಿತ್ತುಗುಡ್ಡೆ ಹಾಕಬೇಕು. ಐ ಪಿ ಎಲ್ಲೂ ಕಿತ್ತುಗುಡ್ಡೆ ಹಾಕಿದ್ದೀನಿ, ಡೊಮ್ಯಾಸ್ಟಿಕ್ಕು ಕಿತ್ತುಗುಡ್ಡೆ ಹಾಕಿದ್ದೀನಿ, ಕ್ಯಾಪ್ಟನ್ಸಿನೂ ರೆಡಿ ಇದ್ದೀನಿ, ವೈಸ್ ಕ್ಯಾಪ್ಟನ್ಸಿನೂ ರೆಡಿ ಇದ್ದೀನಿ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಬೇಕು ಅಂದರೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ಗೂ ರೆಡಿ ಇದ್ದೀನಿ, ಫಿನಿಶಿಂಗ್ ರೋಲ್ ಬೇಕು ಅಂದ್ರೆ ಅದಕ್ಕೂ ರೆಡಿ ಇದ್ದೀನಿ, ಈ ಕಡೆ ಟಾಪ್ ಆರ್ಡರ್ ಬೇಕು ಅಂದ್ರೆ ಅದಕ್ಕೂ ರೆಡಿ ಇದ್ದೀನಿ, ಎಲ್ಲದಕ್ಕೂ ರೆಡಿ ಇದ್ದೀನಿ. ಬಟ್ ಆದರೂ ಸೆಲೆಕ್ಟ್ ಆಗಿಲ್ಲ. ಏನು ಮಾಡ್ತೀರಾ, ಏನೋ ಮಾಡೋಕ್ಕಾಗಲ್ಲ, ಆಕ್ಸೆಪ್ಟ್ ಮಾಡಬೇಕಷ್ಟೇ. ಟೈಮ್ಗೆ ವೆಯ್ಟ್ ಮಾಡಬೇಕು ಅಂತ ಹೇಳಿದರೆ ಸೆಲೆಕ್ಟರ್ಸು, ನೋಡೋಣ ಅದು ಯಾವ ಟೈಮ್ ಕೊಡ್ತಾರೆ ಅಂತ. ಬಾಯ್.